ಈ ಹುಡುಗಿ ಅಣ್ಣನ್ ಕೇಳಿದ್ರೇನೆ ಗೊತ್ತಾಗ್ತಿತ್ತು. ಯಾರ ಹತ್ರ ಯಾವ ವಿಷಯ ಕೇಳ್ಬೇಕು ಅನ್ನೋದನ್ನ ನೀ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಾನ್ ಕೇಳಿದಕ್ಕೆ ಉತ್ತರ ಕೊಡು. ಹೌದು, ಅವನಾಗ ಅವನೇ ಕೆಲಸ ಕೇಳ್ಕೊಂಡು ಕಂಪ್ನಿ ಇಂಟರ್ವ್ಯೂಗ್ ಬಂದಿದ್ದ. ನಾನು ಹೋಗ್ಲಿ ಪಾಪ ಸಹಾಯ ಆಗತ್ತೆ ಅಂತ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಇದ್ರಲ್ಲಿ ತಪ್ಪೇನಿದೆ? ಶ್ರೀಕಾಂತ ನಮ್ ಭಕ್ತಿ ಅಣ್ಣ, ಅವ್ರ ನಮ್ ಬೀಗ್ರು ಅಂತ ಗೊತ್ತಿದ್ರು ಯಾಕೆ ಹೀಗ್ ಮಾಡ್ದೆ? ಅಯ್ಯೋ, ನಾನೇನ್ ಮಾಡ್ದೆ? ಇವಳಣ್ಣ ಅದೇ ನಿನ್ ಬೀಗ್ರು ನನ್ನ ಹತ್ರ ಕೆಲ್ಸ ಕೇಳ್ಕೊಂಡ್ ಬಂದಾಗ ಕೆಲ್ಸ ಇಲ್ಲ ಅಂತ ಹೇಳಕ್ಕಾಗತ್ತಾ? ನಿಜ ಹೇಳ್ಬೇಕು ಅಂದ್ರೆ ಶ್ರೀಕಾಂತ ಇವಳಣ್ಣ ಅಂತ ಇಂಟರ್ವ್ಯೂ ಕೂಡ ಮಾಡ್ದೆ ಸ್ಟ್ರೇಟ್ ಅವೇ ಕೆಲ್ಸಕ್ಕೆ ಸೇರಿಸ್ಕೊಂಡಿದೀವಿ. ಪಾಪ ಇವಳತ್ತಿಗೆ ಅವನ್ ಹೆಂಡತಿ ಬಸ್ರಿ ಕೆಲ್ಸ ಸಿಕ್ಕಿದ್ರೆ ಅವನಿಗೂ ಸಹಾಯ ಆಗತ್ತೆ ಅಂತ ಕೆಲ್ಸ ಕೊಟ್ಟೆ. ಇದ್ರಲ್ಲಿ ನನ್ ತಪ್ಪಿದ್ಯಾ? ನಿನಗ್ ಸಹಾಯ ಮಾಡ್ಲೇಬೇಕು ಅಂತ ಅನ್ಸಿದ್ರೆ ಭಕ್ತಿಗೆ ಮತ್ತ ಅವ್ರ ಕುಟುಂಬಕ್ಕೆ ಯಾವುದೇ ಮುಜುಗರ ಆಗದಿರೋ ಹಾಗೆ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಕೊಡಿಸ್ಬೋದಾಗಿತ್ತಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ. ಶ್ರೀಕಾಂತಾನೆ ಬಂದು ನನ್ನ ಹತ್ರ ಇರೋ ಕಾರ್ ಕೂಡ ಮಾರಿದೀನಿ, ನನಗ್ ಕೆಲ್ಸದ ಅಗತ್ಯ ಇದೆ, ನನಗ್ ಕೆಲ್ಸ ಕೊಡಿ ಅಂತ ಕೇಳ್ದ. ಅದಕ್ಕೆ ಒಳ್ಳೆ ಸಂಬಳ ಕೊಟ್ಟು ಕೆಲ್ಸ ಕೊಟ್ಟೆ ಅಷ್ಟೇ. ಆದ್ರೆ ನೀವೆಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಸರಿನಾ ಇದು? ಶ್ರೀಕಾಂತ ನಿನ್ನ ಹತ್ರ ಕೆಲಸ ಕೇಳ್ಕೊಂಡ್ ಬಂದಾಗ ಆ ವಿಷಯ ನೀನು ನನಗೆ ತಿಳಿಸ್ಬೇಕಾಗಿತ್ತು. ಕೆಲ್ಸದ ವಿಚಾರ ಅಂತ ಬಂದಾಗ ನೀನು ತಪ್ಪು ಮಾಡಿದ್ಯಾ. ಶ್ರೀಕಾಂತನ ಡ್ರೈವರ್ ಆಗಿ ಈ ಮನೆ ಕೆಲಸದವನಾಗಿ ನೋಡೋದಕ್ಕೆ ಆಗೋದಿಲ್ಲ. ಸರಿ, ಹಾಗಿದ್ರೆ